ಪರಸ್ಪರ ಕಾಲೆಳೆತವೆಲ್ಲವೂ ಕೂಡ ನಡೆದಿದೆ. ಜನ ತೀರ್ಪು ಕೊಟ್ಟಾಗಿದೆ. ಬಿಜೆಪಿಯವರಿಗೆ ಅಲ್ಲಿ ಕೂರಿಸಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕೊಟ್ಟಾಗಿದೆ, ಬಿಜೆಪಿಯವರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ಅಂತ ಮುಖ್ಯಮಂತ್ರಿ ಹೇಳಿದರು. ಕಳೆದ ಸಲ ಜನ ನಿಮ್ಮನ್ನ ವಿಪಕ್ಷದಲ್ಲಿ ಕೂರಿಸಿರ್ಲಿಲ್ವಾ ಅಂತ ಅಶೋಕ್. ನಾವು ತೀರ್ಪಿಗೆ ತಲೆಬಾಗಿ ಒಪ್ಕೊಂಡಿದ್ದೀವಿ, ಈಗ ನೀವು ಒಪ್ಕೊಳ್ಳಿ ಅಂತ ಮುಖ್ಯಮಂತ್ರಿ. ನಿಮಗೆ ಲೋಕಸಭೆಗೆ ಅಭ್ಯರ್ಥಿಗಳೇ ಇಲ್ಲ, 28 ಗೆಲ್ತೀವಿ, ಮೋದಿ ಪ್ರಧಾನಿ ಆಗೇ ಆಗ್ತಾರೆ ಅಂತ ಮತ್ತೆ ಯತ್ನಾಳ್ ಅವರ ಮಾತು. ಸರಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೋತ್ 70ಕ್ಕೆ ಬಂದ್ರಲ್ಲ, ಅವಾಗ ಜನ ಅಲ್ಲಿ ಹೌದು, ಜನ ಅದಕ್ಕೆ ಜನ ಸರ್ಟಿಫಿಕೇಟ್ ಕೊಟ್ಟಿದ್ದು ಒಪ್ಕೊಂಡಿದೀವಿ ಅಂತ ನೀವು ಒಪ್ಕೊಳ್ಳಿ. ಅಲ್ಲ, ನಾವು ನೋಡಿ, ನಾನು ಒಪ್ಕೊಂಡಿದ್ದೀನಿ ನೋಡಿ. ಅಲ್ಲಿದ್ದವರೆಲ್ಲರೂ ನಾನು ನೀವಲ್ಲ, ಅಲ್ಲಿದ್ದವರೆಲ್ಲ ಹೇಳಿದ್ದಾರೆ ಇದ್ದಾಗ 122 ಜನ ಗೆದ್ದಿದ್ದು, 80 ಜನ ಗೆಲ್ಲಿಸಿದ್ರು, ಯಾರು ರಿಪೀಟ್ ಆಗಿಲ್ಲ ಅಲ್ಲಿ ಕೂಡಿಸಿದ್ರು. ಅದನ್ನ ಒಪ್ಕೊಂಡಿದ್ದೀನಿ ಅಶೋಕ. ಅದೇ ಹೇಳಿ, ನೀವು ಒಪ್ಕೊಳ್ತಕ್ಕಂಥ ಉದಾರತೆನೇ ಇಲ್ವಲ್ಲ ನಿಮಗೆ. ದೇಶದಲ್ಲಿ ನಿಮ್ಗೆ ವಿರೋಧ ಪಕ್ಷನೂ ಆಗಕ್ಕೆ ನೋಡಿ. ಈಗ ಮಾನ್ಯ ಅಧ್ಯಕ್ಷರೇ, ನಾವು ಒಪ್ಕೊಂಡು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ವಿ. ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಡಬೇಕಾದ್ರೆ, ಅಂದರೆ ಬಜೆಟ್ ಅಧಿವೇಶನ, ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಕಾಲೆಳೆಯೋದು, ಮಾತು, ಪ್ರತಿ ಮಾತು, ಏಟು ಎದುರೇಟು ಇವೆಲ್ಲವೂ ಕೂಡ ಬಹಳ ಜೋರಾಗಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಣ. ಸಿದ್ದರಾಮಯ್ಯನವರು ಕೂಡ ಅವಕಾಶ ಸಿಕ್ಕಾಗಲಿಲ್ಲ, ಬಿಜೆಪಿಯವ್ರನ್ನ ಜನ ನಿಮ್ಮನ್ನು ತಿರಸ್ಕರಿಸಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಒಪ್ಕೊಳ್ಳಿ ಅದನ್ನು ಅಂತಕ್ಕಂಥ ಉದಾರತೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ.